ಇದೀಗ ಟಿವಿಕೆ ಮುನ್ನಡೆ ಬಗ್ಗೆ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ. ಟಿವಿಕೆ ಪಕ್ಷದ ವಿಜಯ್ಗೆ ಬಹುಮತ ಇಲ್ಲ, ಕಾಂಗ್ರೆಸ್ಗೆ ಊಟ ಸಿಗಲಿ ಹೋಗ್ತಾರೆ. ನ್ಯಾಯ ನೀತಿ ಏನೂ ಇಲ್ಲದ ಕಾಂಗ್ರೆಸ್ ಇದು. ಡಿಎಂಕೆ ಹೊಗಳಿದ ಕಾಂಗ್ರೆಸ್ ಈಗ ಟಿವಿಕೆ ಕಡೆ ಹೋಗ್ತಾ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಈಗ ಕಾಂಗ್ರೆಸ್ನ ನಂಬೇಡಿ ಅಂತ ಮೋದಿ ಹೇಳ್ತಾ ಇದ್ರು. ಇದೀಗ ಗೆದ್ದೆತ್ತಿನ ಬಾಲ ಹಿಡಿಯೋದು ಕಾಂಗ್ರೆಸ್ನ ಕೆಲಸ. ಬೆಂಗಳೂರಲ್ಲಿ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಈ ರೀತಿಯಾಗಿ ಹೀಗೆ ನ್ಯಾಯ ನೀತಿ ಏನೂ ಇಲ್ಲ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಊಟ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗುತ್ತೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಚುನಾವಣೆ ಚಿತ್ರನಟ ವಿಜಯ್ ಒಂಥರ ಸಡನ್ ಆಗಿ ಬ್ಲಾಕ್ ಆರ್ಸ್ ತರ ಬಂದ್ಬಿಟ್ಟಿದ್ದಾರೆ. ಆದ್ರೆ ಮೆಜಾರಿಟಿ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಏನಿದೆ ಇವರೆಲ್ಲ ಎಲ್ಲಿ ಊಟ ಸಿಗ್ತೈತೋ ಅಲ್ಲಿ ಓಡೋಗೋರು, ಯಾರ ಮನೆಯಲ್ಲಿ ಊಟ ಚಂದಾಗಿ ಸಿಗ್ತೈತೋ ಅಲ್ಲಿ ಓಡೋಗೋರು. ಅವ್ರಿಗೆ ನೀತಿ ನಿಯತ್ತು ನ್ಯಾಯ ಧರ್ಮ ಏನೂ ಇಲ್ಲ ಅವ್ರಿಗೆ. ಇಷ್ಟು ದಿನ ಡಿಎಂಕೆನ ಆಡಿ ಹೊಗಳಿದ್ರು, ಡಿಎಂಕೆ ನಮ್ಮ ಡಿಎಂಕೆ ಅಂತೇಳಿ. ಈಗ ಅಲ್ಲಿನ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿನ ತಮಿಳುನಾಡು ಘಟಕ ವಿಜಯನ್ಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ನಾಚಿಕೆ ಆಗ್ಬೇಕು ಇವ್ರಿಗೆ. INDA ಮೊದಲೇ ಇತ್ತಲ್ಲ, ಅದು ಇಂಡಿ ಒಕ್ಕೂಟ, ಅದು ಒಂಥರ ಕಳ್ಳರ ಒಕ್ಕೂಟ ಇದ್ದಂಗೆ. ಈ ಕಳ್ತನ ಗೊತ್ತಾಯ್ತಲ್ಲ, ಯಾರ್ಯಾರು ಎಗರ್ತಾರೆ ಅಂತ ಗೊತ್ತಾಯ್ತಲ್ಲ. ಅದರಿಂದ ಇಲ್ಲಿ ಕಾಂಗ್ರೆಸ್ ಅವ್ರನ್ನ ನಂಬೇಡಿ ಅಂತ ಬಹಳ ದಿನದಿಂದ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಈಗ ತಮಿಳುನಾಡಲ್ಲಿ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿ ಮತ್ತು ಡಿಎಂಕೆಗೆ ಕೈ ಕೊಡುವಂಥದ್ದು ಸ್ಪಷ್ಟವಾಗಿ ಕೈ ಗುರುತಿದೆಯಲ್ಲ, ಅದು ಕೈ ಗುರುತಲ್ಲ, ಅದು ಕೈ ಕೊಡೋ ಗುರುತು. ಇವತ್ತು ಡಿಎಂಕೆಗೆ ಕೈ ಕೊಡೋ ಗುರುತನ್ನ ಚುನಾವಣೆ ಅವರು ಯಾವ ಪಾರ್ಟಿ ಇಂತೂ ನಮಗೂ ಗೊತ್ತಿಲ್ಲ. ಸೆಕೆಂಡೋ ಥರ್ಡೋ ಫೋರ್ತೋ ಈಗ ಅನೌನ್ಸ್ ಮಾಡಿದಾರಲ್ಲ, ಚಿನ್ನ ಕೊಡ್ತೀನಿ, ಗ್ಯಾಸ್ ಕೊಡ್ತೀನಿ, ಸಂಬಳ ಕೊಡ್ತೀನಿ, ಸೀರೆ ಕೊಡ್ತೀನಿ, ವಾಲೆ ಕೊಡ್ತೀನಿ, ಜುಮ್ಕೆ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಒಂದು ವರ್ಷ ಬಿಡಿ, ಅವೆಲ್ಲ ಕೊಡ್ತಾರ ನೋಡೋಣ. ಆಮೇಲೆ ಫಸ್ಟ್ ಸರ್ಕಾರ ಮಾಡ್ಬೇಕಲ್ಲ, ಸರ್ಕಾರಕ್ಕೆ ಅವ್ರಿಗೆ ಬೆಂಬಲ ಎಲ್ಲಿಂದ ಬರುತ್ತೆ, ಕಾಂಗ್ರೆಸ್ ಅವರು ಯಾವ ರೀತಿ ಅವ್ರಿಗೆ ಬೆಂಬಲ ಮಾಡ್ತಾರೆ, ಇದೆಲ್ಲ ನೋಡೋಣ. ಅದಾದ್ಮೇಲೆ ಅದಕ್ಕೆ ರಿಯಾಕ್ಷನ್ ಮಾಡ್ತೀರಿ ನಾವು.